ರಾಜ್ಯದಲ್ಲಿ ರಾಜಕಾರಣದಲ್ಲಿ ನಡೀತಾ ಇರುವ ಹನಿ ಟ್ರ್ಯಾಪ್ ವಿಷಯದ ಚರ್ಚೆ ನಿಮಗೆ ಗೊತ್ತೇ ಇದೆ. ಆರಂಭದಲ್ಲೇ ನಾನು ಹೇಳಿದ್ದೆ, ನ್ಯೂಸ್ ರೂಮ್ಗಳಲ್ಲಿ ಇದರ ಬಗ್ಗೆ ಗುಸುಗುಸು ಚರ್ಚೆ ಇತ್ತು, ಮಾತಾಡ್ತಿದ್ವಿ ನಾವು. ಆ ನಂತರ ಮಾಧ್ಯಮದಲ್ಲಿ ಬರೋದಕ್ಕೆ ಶುರುವಾಯಿತು. ಏಕಾಏಕಿ ಸದನದಲ್ಲಿ ಬಂತು, ವಿಧಾನಸಭೆಯಲ್ಲಿ ಬಂತು. ಪ್ರಸ್ತಾಪಿಸಿದವರು ಯಾರು? ಹಿಂದಿನ ದಿವಸ ಸುನಿಲ್ ಕುಮಾರ್ ಅವರು ಒಂದು ಪಾಸಿಂಗ್ ರೆಫರೆನ್ಸ್ ರೀತಿಯಲ್ಲಿ ಮಾತನಾಡಿದ್ರು. ಯಾರ ಹೆಸರನ್ನು ತೆಗೆದುಕೊಂಡಿರಲಿಲ್ಲ, ಯಾರ ಕಡೆನೂ ಬೊಟ್ಟು ಮಾಡಿ ತೋರಿಸಿರಲಿಲ್ಲ. ಆದರೆ ನೆಕ್ಸ್ಟ್ ಡೇ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರು ಮಾತಾಡಿದರು. ಸಹಕಾರ ಸಚಿವರ ಹನಿ ಟ್ರ್ಯಾಪಿಂಗ್ ಪ್ರಯತ್ನ ಆಗಿದೆ, ನನ್ನ ಹೆಸರು ತಗೊಂಡಿದ್ದೀರಿ, ನಾನು ಹೆಂಗೆ ಸುಮ್ಮನೆ ಕೂತ್ಕೊಳ್ಳಿ ಅಂತ ಎದ್ದು ನಿಂತು ಸ್ವತಃ KN ರಾಜಣ್ಣ ಅವರು ಹೇಳಿದ್ರು, ನನ್ನ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಆಗಿದೆ, ನನ್ನ ಹತ್ರ ಪುರಾವೆಗಳಿದ್ದಾವೆ ಅಂತ. ಇದೆಲ್ಲವೂ ಕೂಡ ಅದೊಂದು ಚೀಟಿಯ ಕಾರಣಕ್ಕಾಯ್ತಾ? ಚೀಟಿ. ಬಸನಗೌಡ ಪಾಟೀಲ್ ಯತ್ನಾಳ್ರ ಬೇರೆ ವಿಷಯ ಮಾತಾಡ್ತಿರ್ತಾರೆ, ಅವರ ಕೈಗೆ ಒಂದು ಚೀಟಿ ಬರುತ್ತೆ. ಚೀಟಿ ಬಂದು ಸರಿಯಾಗಿ 23ನೇ ನಿಮಿಷಕ್ಕೆ ಯತ್ನಾಳರು ಹನಿ ಟ್ರ್ಯಾಪ್ ವಿಷಯವನ್ನು ಪ್ರಸ್ತಾಪಿಸ್ತಾರೆ. ರಾಜಣ್ಣ ಅವರ ಹೆಸರು ಹೇಳ್ತಾರೆ. ಈಗ ಆ ಚೀಟಿಲಿ ಏನಿತ್ತು ಅನ್ನೋ ಪ್ರಶ್ನೆ, ಅದನ್ನು ಯಾರು ಕಳಿಸಿದ್ರು ಅನ್ನೋದು ಪ್ರಶ್ನೆ. ವಿಪಕ್ಷ ನಾಯಕ R ಅಶೋಕ್ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ರು ಕೂಡ ಚೀಟಿ ವಿಷಯವನ್ನು ಒಪ್ಕೊಳ್ತಾರೆ. ಸಚಿವರೇ ಚೀಟಿ ಕೊಟ್ಟಿದ್ರು, ವಿಷಯ ಪ್ರಸ್ತಾಪ ಮಾಡೋದಕ್ಕೆ ಹೇಳಿದ್ರು ಅಂತ. ಆ ಸಚಿವರು ಸ್ಪೀಕರ್ ಹತ್ರನೂ ಮಾತಾಡಿದ್ರಂತೆ, ಸ್ಪೀಕರ್ಗೂ ಗೊತ್ತಿತ್ತಂತೆ ಈ ವಿಷಯ ಚರ್ಚೆಗೆ ಬರುತ್ತೆ ಅಂತ. ಸ್ಪೀಕರ್ ಅವರೇ ಚರ್ಚೆಗೆ ಅವಕಾಶ ಮಾಡಿಕೊಟ್ರಂತೆ. ಇದರ ಬಗ್ಗೆ ತನಿಖೆಯಾಗಬೇಕು ಅಂತ ಬಿಜೆಪಿ ಶಾಸಕರು ಸದನದ ಬಾವಿಗಿಳಿತಾ ಇದ್ದಾಗ ಬರ್ಲಿ ಬಿಡಿ ಅಂತ UT ಖಾದರ್ ಅವರೇ ಹೇಳಿದ್ರಂತೆ. ಅವರೇ ಬಾವಿಗೆ ಬರೋದಕ್ಕೆ ಬಿಟ್ಟು ಅವರೇ ನಮ್ಮ 18 ಜನರನ್ನ ಸಸ್ಪೆಂಡ್ ಮಾಡಿದ್ರೆ ಹೆಂಗೆ ಅಂತ R ಅಶೋಕ್ ಅವರು ಕೇಳ್ತಾ ಇದ್ದಾರೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳೋದು, ಚೀಟಿ ಬಂದಿದ್ದು ನಿಜ, ಅದನ್ನ ಯಾರು ಕೊಟ್ರು ಅಂತ ಗೊತ್ತಿಲ್ಲ. ಚೀಟಿಯಲ್ಲಿ ಏನಿತ್ತು ಅನ್ನೋದನ್ನ ಹೇಳಿದ್ರೆ ಕ್ರಾಂತಿ ಆಗ್ಬಿಡುತ್ತೆ. ಎರಡೂ ಪಕ್ಷದ ನಾಯಕರ ಮನೆಗೆ ಹೋಗ್ತಾರೆ. ನಾನು ಯಾರಿಂದಲೂ ಬಳಕೆಯಾಗುವ ವ್ಯಕ್ತಿ ಅಲ್ಲ ಅಂದ್ರು ಬಸನಗೌಡ ಪಾಟೀಲ್ ಯತ್ನಾಳ್. R ಅಶೋಕ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ರು ಏನ್ ಮಾತಾಡಿದ್ರು ಕೇಳಿಸ್ಕೊಂಡು. ಇದೆಲ್ಲನೂ ಕೂಡ ವಿಧಾನಸಭೆಯ ಕ್ಲಿಪ್ಪಿಂಗ್ಸ್ ಇದೆಯಲ್ಲ, ಯಾರ್ಯಾರು ಸ್ಪೀಕರ್ ಹತ್ರ ಮೊದಲು ಹೋಗಿ ಮಾತಾಡಿದ್ರು, ಚೀಟಿ ಹೆಂಗ್ ಬಂತು, ಆ ಗ್ರೀನ್ ಚೀಟಿ ಎಲ್ಲಿಗೋಯ್ತು, ಅದೆಲ್ಲ ಇದರಲ್ಲಿದೆ. ಯತ್ನಾಳ್ ಅವ್ರು ಮಾತಾಡ್ತಾ ಇದ್ದಾಗೆ ಬಂದಿದ್ದು ಚೀಟಿ. ಅವ್ರನ್ನ ಫೋಕಸ್ ಮಾಡ್ತಾನೆ ಇರ್ತಾರೆ, 100% ಫೋಕಸ್ ಮಾಡ್ತಾ ಇರ್ತಾರೆ. ಅದರಿಂದ ಅದೆಲ್ಲ ತಗಂದ್ರೆ ಗೊತ್ತಾಗ್ತದೆ. ಅಸೆಂಬ್ಲಿಯಲ್ಲೇ ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ ಸ್ಪೀಕರ್ ಅವರೇ, ಅವರ ಮಾರ್ಷಲ್ಗಳು ತಡಿಯಕ್ ಬಂದಾಗ ರೂಲ್ಸ್ ಏನ್ ಹೇಳ್ತತೆ, ಮೇನ್ ಪ್ರವೋಕರೇ ನೀವೇ ಮಾಡಿ ನೀವೇ ಸಸ್ಪೆನ್ಷನ್ ಅಂದ್ರೆ ಹೆಂಗೆ ನೋಡಿ, ಅದನ್ನ ಕ್ಲಿಪ್ಪಿಂಗು ನಾವೇನ ಹೇಳಿದ್ರ, ಇವರೇ ಬನ್ನಿ ಅಂತ ಕರೆದಿದ್ದು. ಚೀಟಿ ಯಾರು ಕಳಿಸಿದ್ರು ನನಗೂ ಗೊತ್ತಿಲ್ಲ. ಆ ಚೀಟಿಯಲ್ಲಿ ಬರೆದಂತದ್ದು ಏನಾದ್ರು ಹೇಳದಂದ್ರೆ ಎರಡೂ ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ಅದಕ್ಕೆ ಎರಡೂ ಪಕ್ಷದ ನೇತಾರರು ಅದರ ಚೀಟಿಯ ಹಿನ್ನಡೆ ಇದೆ ಅನ್ನೋದು ಯಾರು ಕಳಿಸಿದ್ರು, ಯಾರು ಕಳಿಸಿದ್ರು, ಸಚಿವರು ಕಳಿಸಿದ್ರು, ನಮ್ಮ ಪಾರ್ಟಿಯವರು ಯಾರು ಕಳಿಸಿದ್ರು ಗೊತ್ತಾಗ್ಲಿಲ್ಲ. ಇದು ರಾಜಣ್ಣ ಅವರು ಸಹಕಾರಿ ಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾ ಇದ್ರು ಹನಿ ಟ್ರ್ಯಾಪ್ ಆಗ್ತಾ ಇದೆ. ಅದು ಹೇಳಿದ ಮ್ಯಾಗೆ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದೆ, ಅವ್ರ ಪಕ್ಷದವರೇ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ನೋದನ್ನು ಇವತ್ತು ನಾಡಿನ ಜನತೆ ಮುಂದೆ ಇಟ್ಟಾಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇತ್ತು. ಮತ್ತೆ ಸದನ ನಡೆಯುವಾಗ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇರೋದು ಯಾರು? ಕಾಂಗ್ರೆಸ್ನಲ್ಲಿ ಗಲಿಬಿಲಿ ಆಯ್ತು, ಕಾಂಗ್ರೆಸ್ನಲ್ಲಿ ಅವರಲ್ಲೇ ಒಂದು ರೀತಿ ಒಡಕು, ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅನ್ನೋದನ್ನು ರಾಜಣ್ಣ ಅವ್ರ ಹೆಸರು ಹೇಳಿಲ್ಲ. ಅವರು ಹೇಳುವಂತ ಸಂಕೇತಗಳು ನೋಡಿದ್ರೆ ಕರ್ನಾಟಕದ ಒಬ್ಬ ಮಹಾನ್ ನಾಯಕ ಇರ್ಬೋದು ಅಂತ ನನಗೆ ಅನಿಸ್ತದೆ. ಅವ್ರು ಕಳಿಸಿದಂತ ಚೀಟಿಯೊಳಗೆ ಏನಿತ್ತು ಅನ್ನೋದು ಅದ್ರದ್ದು ಅರ್ಥ ನೋಡಿಬಿಟ್ರೆ ಎರಡೂ ಪಾರ್ಟಿಯ ಮಹಾನ್ ನಾಯಕರು ಮನೆಗೆ ಹೋಗ್ಬೇಕಾಗ್ತದೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.